ಪಬ್ಲಿಕ್ ಫಿಗರ್ ಯಾವ ರೀತಿ ಒಂದು ಅಂದ್ರೆ ಯಾಕಂದ್ರೆ ಪೊಲೀಸ್ ಕಡೆನೂ ಬಹಳ ಸ್ಟ್ರಾಂಗ್ ಆಗಿ ಎಲ್ಲ ಸಾಕ್ಷ್ಯಾಧಾರಗಳನ್ನ ಮಾಡೋದು ಕಲೆ ಆಗ್ತಾ ಇದೆ. ಸೊ ನಿಮ್ ಕಡೆಯಿಂದ ಯಾವ ರೀತಿ ನನ್ನ ಪ್ರಶ್ನೆ ಪೊಲೀಸ್ನವ್ರಿಗೆ ಆಗಲಿ ನನ್ನ ಪ್ರಶ್ನೆ, ಹಾಗಾದ್ರೆ ಇದೊಂದೇ ಕೇಸಲ್ಲ ನೀವು ಸ್ಟ್ರಾಂಗ್ ಆಗಿ ಮಾಡೋದು? ಯಾಕೆ ಬೇರೆ ಯಾವುದು ಕೇಸ್ಗಳಾಗೇ ಇಲ್ವಾ? ಎಷ್ಟೋ ಜನ ಮರ್ಡರ್ ಆಗೇ ಇಲ್ವಾ? ಎಷ್ಟೊಂದು ಕ್ರೈಮ್ ನಡೆದೇ ಇಲ್ವಾ? ಯಾಕೆ ಇದರಲ್ಲಿ ಇಷ್ಟೊಂದು ಅವ್ರು ಮಾಡಿದ ಅವರು ಇವಾಗ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನೀವು ಹೇಗೆ ಡಿಸೈಡ್ ಆಗ್ತೀರಾ ಅನ್ನೋದು ನನ್ನ ಪ್ರಶ್ನೆ. ಈಗ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಮೇ ಬಿ ಅದರಲ್ಲಿ ಅವರು ಆಕಸ್ಮಿಕವಾಗಿ ಇದರಲ್ಲಿ ಸಿಲುಕಿರ್ಬೋದು. ನಾವು ತಪ್ಪೇ ಮಾಡಿದ್ದಾರೆ ಅಂತ ಹೇಗೆ ಹೇಳಕ್ ಸಾಧ್ಯ? ಇಲ್ಲ, ಸಮ್ಟೈಮ್ಸ್ ನೋಡಿ, ಸಮ್ಟೈಮ್ಸ್ ಖಂಡಿತವಾಗಿಯೂ ಆಗತ್ತೆ. ಸಮ್ಟೈಮ್ಸ್ ತಪ್ಪು ಮಾಡಿದ್ರೇನೆ ಸಿಗಾಕೊಬೇಕು ಅಂತಿಲ್ಲ. ಹಾಗಾಗಿದ್ರೆ ಬೆಂಗಳೂರು ಫುಲ್ ಜೈಲಾಗಬೇಕಾಗಿತ್ತು. ಇಷ್ಟೊಂದು ಜನ ಹೋಗ್ತಾರೆ, ಆಚೆ ಬರ್ತಾರೆ. ಸೊ ಹಾಗಾಗಿ ಅಲ್ಲ, ಅದು ಇಲ್ಲ ನೋಡಿ, ಏನೋ ಎವಿಡೆನ್ಸು ಸರ್ಕಮ್ಸ್ಟೆನ್ಸು ಇವಾಗ ನೋಡಿ, ಇಲ್ಲಿ ಬಂದಿರ್ತೀವಿ, ಇಲ್ಲೊಂದು ಏನೋ ಒಂದು ಘಟನೆ ನಡೀತದೆ, ಇಲ್ಲ ಅಕ್ಕಪಕ್ಕದಲ್ಲಿ ನಡೀತದೆ, ಇಲ್ಲಿ ಹೋದವ್ರಿಗೆ ಎಲ್ಲರಿಗೂ ಕೂಡ ಎಲ್ಲರನ್ನೂ ಕರೆದು ಎನ್ಕ್ವೈರಿ ಮಾಡ್ತಾರೆ. ಎಷ್ಟೋ ಸಮಯ ಆ ಜಾಗದಲ್ಲಿ ಅವ್ರು ಇದ್ರು ಅಂದ್ರೆ ಅವ್ರ ಪಾಪ ಅವ್ರು ಏನು ಮಾಡಿರೋದೇ ಇಲ್ಲ, ಅವ್ರನ್ನೂ ಕೂಡ ಕಸ್ಟಡಿ ತೊಗೊಳ್ಳೋಂಥ ಚಾನ್ಸಸ್ಗಳು ಇರ್ತೈತೆ. ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗುತ್ತೆ ಆ ಥರ, ಅಥವಾ ಇವ್ರನ್ನ ಸಿಲ್ಸ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಅದು ಕೋರ್ಟ್ ತೀರ್ಮಾನ ಮಾಡುತ್ತೆ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಇಲ್ಲ, ಕರ್ಕೊಂಡು ಬರಲ್ಲ. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟಲ್ಲಿ ನಾಳೆ ಜಸ್ಟ್ ಒಂದು ಈಗೇನು ಇನ್ನೊಂದು ಡೇಟ್ ಹೋಗುತ್ತೆ, ಅದಾದಮೇಲೆ ಇನ್ನು ಸ್ವಲ್ಪ ದಿವಸ ಆದಮೇಲೆ ಬೇಲ್ ಮೂವ್ ಮಾಡೋದು, ಅದು ಮತ್ತೊಂದು ಆಮೇಲೆ ನಡೆಯುವಂಥದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.